ಸಮಾಜದಲ್ಲಿ ಶಿಕ್ಷಣ ನೀಡುವ ಸಂಸ್ಥೆಗಳು ಹೆಚ್ಚಾಗುತ್ತಿವೆ. ಆದರೆ ಮಕ್ಕಳಿಗೆ ಸಂಸ್ಕಾರ, ಸಂಸ್ಕೃತಿ ಹಾಗೂ ನೀತಿಪಾಠಗಳನ್ನು ಬೋಧಿಸುವ ಶಾಲೆಗಳು ವಿರಳವಾಗುತ್ತಿವೆ. ಮನುಷ್ಯನ ಸಾರ್ಥಕ ಬದುಕಿಗೆ ಕಾರಣವಾಗುವ ಸಂಸ್ಕಾರಗಳನ್ನು ಬೆಳೆಸುವ ಶಿಕ್ಷಣ ಸಂಸ್ಥೆಗಳು ಸಮಾಜದಲ್ಲಿ ಪ್ರಸ್ತುತವಾಗಬೇಕಾದ ಅಗತ್ಯವಿದೆ ಎಂದು ರುಕ್ಮಾಪುರದ ಗುರುಶಾಂತ್ ಮೂರ್ತಿ ಶಿವಾಚಾರ್ಯ ಹೇಳಿದರು. ಅವರು ಶುಕ್ರವಾರ ಕುಂಬಾರಪೇಟೆಯ ಶ್ರೀ ಗುರುಪೀಠ ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ ಶಾಲೆಯ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಗುರುಪೀಠ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ರುದ್ರಪ್ಪ ಬಿನ್ನಿಬಾವಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪಂಡಿತ ಎ. ನಿಂಬೂರ, ಕ್ಷೇತ್ರ ಸಮನ್ವಯಾಧಿಕಾರಿ ಸುರಪುರ, ಮಲ್ಲಣ್ಣ ಬಿ. ಮುಧೋಳ, ಗೌರವಾಧ್ಯಕ್ಷರಾದ ಸುರೇಶ್ ಬಿ. ತಂಬಾಕಿ, ಬಣಜಿಗರ ಕ್ಷೇಮಾಭಿವೃದ್ಧಿ ಸಂಘ ಸುರಪುರ, ಅಪ್ಪಾಸಾಹೇಬ ಎಂ. ಪಾಟೀಲ್, ನ್ಯಾಯವಾದಿ ಸುರಪುರ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಸದಸ್ಯರು, ಶಿಕ್ಷಕರು, ಸಿಬ್ಬಂದಿ ವರ್ಗ, ಪಾಲಕರು ಹಾಗೂ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಸಂಸ್ಥೆಯ ಉಪಾಧ್ಯಕ್ಷ ಸಿದ್ದರಾಮ ಬೇವಿನಮಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಕ್ಕಳಿಂದ ನಡೆಯಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಿದ್ದು ಪ್ರೇಕ್ಷಕರ ಮನ ಗೆದ್ದವು. ಅಲ್ರಿ ಸಂಸ್ಕಾರ ಅಂತ ನಾವು ಬರೀ ಇಂಗ್ಲಿಷ್ ಹೇಳಕತ್ತಾರ, ಅವ್ರು ಮಾತಾಡೋದು ನಮ್ಗೆ ಗೊತ್ತಾಗೋದಂದ್ರು ಅಷ್ಟೇ. ನಾ ಯಾಕಂತ ಹೇಳಿದ್ ನಾನು ಅದೇ ಒಂದು ಸಂಸ್ಕಾರ ಇರುದಿದ್ರೆ ಅದು ದೊಡ್ಡದಂತ ಹೇಳ್ಬೇಕಪ್ಪ. ಸಂಸ್ಕೃತಿ ಎಲ್ಲಿ ಇರ್ತಾರೆ ಶಿಕ್ಷಣ ಸಂಸ್ಥೆಗಳು ಬಹಳಷ್ಟು ತಾಳ ಮುಂದೆ ಬರೀತಾವೆ. ನಾವು ವಕೀಲ ಸಾಹೇಬ್ರು ಹೇಳಿದ್ರು, ತಂದೆ ತಾಯಿಯನ್ನು ನೋಡ್ಬೇಕು, ಬಂದು ಒಳಗ ನೋಡ್ಬೇಕು. ನಾವು ಎಷ್ಟೇ ಅಧಿಕಾರಿಗಳಿದ್ರು ಕೂಡ ದೊಡ್ಡವರಾದ್ರೂ ಕೂಡ ನಮ್ಗೇನು ಮೊದಲು ವ್ಯಾಪ್ತಿ ತಂದೆ ತಾಯಿಯರು ದೊಡ್ಡವರಾಗ್ತಾರೆ. ನೀವೆಲ್ಲ ನೋಡಿರ್ಬೇಕು, ಟೀಚರ್ಸ್ಗಳು ಶಿಕ್ಷಣ ಸಂಸ್ಥೆಗಳು ಇವೆಲ್ಲ ಓದಿರ್ತಾರೆ. ಓದಂತ ಸಮಯದೊಳಗ ಒಂದು ಸಿದ್ಧಾಂತ ಬರುತ್ತೆ, ಅದ್ವೈತ ಸಿದ್ಧಾಂತ ಪ್ರತಿಪಾದನೆ